ಕಲಿಕೆಯ ಸಮಯದಲ್ಲಿ ನಡೆದ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳಲು ಜೊತೆಗೆ ಶಾಲೆಯಲ್ಲಿ ಪಾಠವನ್ನು ಹೇಳಿಕೊಟ್ಟ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಧರ್ಮಸಾಗರ ಪ್ರೌಢಶಾಲೆಯಲ್ಲಿ 1992-93ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ತರಗತಿಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಧರ್ಮಸಾಗರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಾವು ಶಾಲೆಯಲ್ಲಿ ಕಲಿತ ನೆನಪುಗಳನ್ನು ನೆನಪಿಸಿಕೊಂಡರು. ಜೊತೆಗೆ ತನ್ನ ಸ್ನೇಹಿತರ ಮತ್ತು ಗುರುಗಳ ಜೊತೆಗೂಡಿ ಪರಸ್ಪರ ಮಾತನಾಡಿಕೊಂಡು ಸುಖ ದುಃಖ ಹಂಚಿಕೊಂಡ ದೃಶ್ಯಗಳು ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ 1992-93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಪೂರ್ಣಕುಂಭ ಮೇಳ ಹಾಗೂ ವಾದ್ಯದೊಂದಿಗೆ ಗುರುಗಳನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ಜೊತೆಗೆ ದಾರಿಯುದ್ದಕ್ಕೂ ಗುರುಗಳಿಗೆ ಹೂವಿನ ಸ್ವಾಗತ ಕೋರಿದ್ರು. ಇನ್ನು ಗುರುವಂದನಾ ಕಾರ್ಯಕ್ರಮಕ್ಕೆ ಗುರುಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇನ್ನು ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಿಸಿ ಮನೋಹರ್ ಅವರು ವಹಿಸಿದ್ದರು. ಇನ್ನು ವಿಶೇಷವಾಗಿ ಧರ್ಮಸಾಗರ ಪ್ರೌಢಶಾಲೆಯ 1992-93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಧರ್ಮಸಾಗರ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾದ ಎಲ್ಎಚ್ ಗೋಪಾಲ್, ನಾಗಪ್ಪ ರೆಡ್ಡಿ, ಎಸ್ಎಂ ಚಂದ್ರಹಾಸನ್, ಸಿಎಲ್ ಸಹೋದರ, ಕೆವಿ ಗೋಪಾಲ್ ರೆಡ್ಡಿ, ಪಿ ನಂಜಂಡಪ್ಪ, ಎಂ ಕೃಷ್ಣಪ್ಪ, ಕುಮಾರ್, ಆರ್ ಪ್ರಭಾಮಣಿ, ದೇವಿ ಸುನಂದಮ್ಮ, ಆರ್ ಸುನಂದಾದೇವಿ, ಬಿಎನ್ ಶಿವಕುಮಾರ್, ನಾಗರಾಜು, ರವೀಂದ್ರನಾಥ್, ಶ್ರೀನಿವಾಸ್ ರೆಡ್ಡಿ, ಪಿಲ್ಲಾರೆಡ್ಡಿ, ಮರಿಯಪ್ಪ, ವೆಂಕಟರಮಣಪ್ಪ, ಚೌಡಪ್ಪ, ಶಿವಶಂಕರಪ್ಪ, ಕೆ ವೇಣುಗೋಪಾಲ್, ನಾರಾಯಣ ಶಾನು ಬೋಕ್, ಎಂ ಮುನಿಸ್ವಾಮಿ ರೆಡ್ಡಿ, ಜಮೀರಾ ಬೇಗಂ ಮತ್ತು ಧರ್ಮಸಾಗರ ಪ್ರೌಢಶಾಲೆಯ 1992-93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಾರಿ ಬಿಟ್ಟು ಇರಲಾರೆ
ಹೋಗದಂತೆ ತಾಯಿ ಬಾರೆ ಪುಣ್ಯ ಕೋಟಿ ನೀನು ಬಾರೆ ಎಂದು ಚದುರಿ ಹೋದವು ಹಸುಗಳು. ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಬರೀ ಕಾರ್ಯಕ್ರಮ ಅಲ್ಲ, ಇದು ವೆಲ್ ಪ್ಲ್ಯಾನ್ ಆಯೋಜನೆ ಮಾಡಿರ್ತಕ್ಕಂಥದ್ದು. ಹೇಗೆ ಮಾಡಬೇಕು, ಯಾಕಂದರೆ ಇದು ಮಾಡಬೇಕಾದ್ರೆ ಸುಮಾರು ನೀವು ಒಂದು ತಿಂಗಳಿಂದ ತೊಗೊಂಡಿರ್ತೀರ, ಒಂದೂವರೆ ತಿಂಗಳಿಂದ ಇದು ಕಾರ್ಯಕ್ರಮ ನಡೆಸಬೇಕಾದ್ರೆ ಏರ್ಪಾಡು ಮಾಡಿರ್ತೀರ. ಅಷ್ಟು ಸುಲಭ ಅಲ್ಲ. ನೋಡಿದ್ರೆ ಬೆಳಗ್ಗೆ ಬಂದ ತಕ್ಷಣ ನನಗೆ ಅದು ಆಶ್ಚರ್ಯ ಆಗಬೇಕು. ಆ ದಾರಿಯಲ್ಲಿ ನಿಂತ್ಕೊಂಡಿದ್ದೀವಿ ನೀವು, ನಿಮ್ಮ ನೋಡಿದ್ರೆ ನಮ್ಮಂತ ಖುಷಿ ಆಗೋದು, ಎಷ್ಟು ಖುಷಿ ಆಗುತ್ತೆ ಹೇಳಕ್ಕೆ ಸಾಧ್ಯ ಇಲ್ಲ. ಐ ಕೆನಾಟ್ ಎಕ್ಸ್ಪ್ರೆಸ್ ಮೈ ವರ್ಡ್. ಆ ಥರ ಆಗಿದೆ. ಚೆನ್ನಾಗಿ ನಡೆಸ್ಕೊಟ್ಟಿದ್ರೆ ಕಾರ್ಯಕ್ರಮ, ಭಾಳ ಸಂತೋಷ ಆಗಿದೆ. ಜೊತೆಗೆ ನಮ್ಮ ಗಜಾಂಚಿಗಳನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಸ್ಕೂಲನ್ನು ನಡೆಸ್ತಕ್ಕಂಥವ್ರೆ ಅವರಿದ್ರೆ ಸ್ಕೂಲು, ಇಲ್ಲದಿದ್ರೆ ಇಲ್ಲ. ಯಾಕೆ ಇನ್ನೂ ಕೆಲವರು ಬರಬೇಕಾಗಿತ್ತು, ಇನ್ನೂ ಕೆಲವರು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ. ನಾನು ಹೇಳಿದೆ, ನೋಡಪ್ಪ ಇದು ಕೋವಿಡ್ ಸಮಯ, ಇದು ಎಲ್ಲ ಮಾಸ್ಕ್ ಹಾಕೊಂಡು ಓಡಾಡೋ ಜಾಗ, ಬೇಡ ಇದು ಕಾರ್ಯಕ್ರಮ ನಡೆಸ್ಕೊಡ್ಬೇಡಿ, ತುಂಬ ತೊಂದರೆ ಆಗುತ್ತೆ ಅಂತ. ನಿಮ್ಗೆ ಯಾಕೆ ಸರ್ ನಿಮ್ಗೆ ತೊಂದರೆ ಆಗದೆ ನಾವು ನೋಡ್ಕೊತೀವಿ, ಎಲ್ಲರೂ ಆರೋಗ್ಯವಾಗಿದ್ದಾರೆ, ನೀವು ಮನೆಗೆ ಬರ್ತೀವಿ ಸರ್ ಅಂತ. ಖಂಡಿತ ಬರ್ತೀವಿ ಅಂತ ಹೇಳಿ ನಾರಾಯಣ ಸ್ವಾಮಿಗಳು, ಬಾಬು ರೆಡ್ಡಿಯವರು, ಇವರು ಎಲ್ಲರೂ ಬಂದ್ಬಿಟ್ರು ಮನೆಗೆ. ಒಂದು 60 ಜನ ಬಂದ್ಬಿಟ್ಟು ಮನೆಯಲ್ಲಿ ಒಂದು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಇದೆ. ನಾವು ಆದಂಥ ಖುಷಿ ನಮಗೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು. ಎರಡನೇದು ನಾನು ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ ಮನೇನ. ಮತ್ತೆ ನೀವು ವಿದ್ಯಾರ್ಥಿಗಳು ಇಂದಿನ ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರೆ. ಮತ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಅನೇಕ ದಾಸರು ಹೇಳಿದ್ದಾರೆ. ಆ ಗುರುವಿನ ಗುಲಾಮರಾಗಬೇಕು ನಾವು. ಯಾವಾಗ ಅವ್ರು ಹೇಳ್ತಕ್ಕಂಥ ವಿದ್ಯೆಯನ್ನು ಸರಿಯಾಗಿ ಕಲಿತು ಅದನ್ನು ನೇರವಾಗಿ ನಿಮ್ಮ ಕ್ಷೇತ್ರಗಳಲ್ಲಿ, ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರ, ರಾಜಕೀಯ ಆಗ್ಬೋದು, LST ಒಬ್ಬ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಧ್ಯಾಪಕರಾಗ್ಬೋದು, ಅಲ್ಲಿ ನಿಮ್ಮ ವೃತ್ತಿಯನ್ನು ನೀವು ನಿಸ್ವಾರ್ಥತೆಯಿಂದ ಸೇವೆ ಮಾಡಿ ಆ ಜನಗಳಿಗೆ ಅದನ್ನು ತಲುಪಿಸಿ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಇದರಿಂದ ನಿಮ್ಮ ಕುಟುಂಬದವರಿಗೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಇದರಲ್ಲಿ ನಾವು ಗುರುವಿಗೆ ನಮಿಸಿದ್ರೆ ತ್ರಿಮೂರ್ತಿಗಳಿಗೂ ನಾವು ನಮಿಸಿದಷ್ಟೇ ನಮಗೆ ಗೌರವ ಸಿಗುತ್ತೆ. ಗುರುದೇವೋ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, 3 ಗುರುಗಳು ಅಲ್ಲಿ ಬಂದುಬಿಡ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರು. ಗುರು ಒಬ್ಬನಿಗೆ ನಮಿಸಿ ಪ್ರೀತಿಯಿಂದ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ಇಂದಿನ ಮಕ್ಕಳು, ಇಲ್ಲಿರ್ತಕ್ಕಂಥ ಮಕ್ಕಳು, ಈ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ, ಅದನ್ನು ನೀವು ಅನುಸರಿಸಿ. ಅವ್ರೇನಾದರೂ ಒಂದು ವಿಜ್ಞಾನದ ಪ್ರಾಜೆಕ್ಟ್ ತಗೊತಾರೆ, ಒಂದಷ್ಟು ಮಕ್ಕಳನ್ನ ರೆಡಿ ಮಾಡಿಬಿಡ್ತಾರೆ, ಅಲ್ಲೊಂದಿರ್ತಾರೆ. ಅದೇ ಯೂನಿಯನ್ ಆಗೋಯ್ತು. ಪೇರೆಂಟ್ಸ್ ಕರ್ಸ್ಬಿಟ್ಟು ಒಂದಿಷ್ಟು ಅಗಲ ರೂಮಲ್ಲಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಮತ್ತೊಂದು ಹುಡುಗ ಹಾಡು ಹೇಳಿದ್ದು ಅಲ್ವಾ, ವೆರಿ ಗ್ರೇಟ್. ಇವಳು ಕೇಳಿದ್ರೆ ಯಾವಾಗ ಬರ್ದ ಅಂತ ನಾನು ಅವಳು ಕೂತ್ಕೊಂಡು ಸಾಯಂಕಾಲ ಬರ್ದ್ವಿ ಮೇಡಮ್ ಅಂತ ಹೇಳಿದ್ಲು. ಇವಳು ನಮ್ಮ ಸ್ಟೂಡೆಂಟು. ಇವಳು ತುಂಬ ಕಷ್ಟಪಟ್ಟು ಓದ್ಕೊಂಡು ಬಂದವಳು. ಈಗ ಅವಳು ಕೋನಪ್ನಗರ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಫಸ್ಟ್ ಬೆಳಿಗ್ಗೆ ಒಂದು ಹಾಡು ಹೇಳಿದ್ರು, ಗಣಪತಿದು. ತುಂಬ ಚೆನ್ನಾಗಿ ಆಡಿದ್ಲು. ಅವಳು ನಾನು ಬೆಂಟದ್ದೆ ಅವಳಿಗೆ. ಅವಳಿಗೆ ಅಷ್ಟೇ ಸಾಕು, ಸರ್ವಿಸ್ ಇರೋವರೆಗೂ ಖುಷಿ ಪಟ್ಕೊಳ್ತಾಳೆ ಅವಳು. ಹಾಗೆ ನಿಜವಾಗ್ಲೂ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. LSD ಅವರು ಹೇಳಿದ್ರು, ತಂದೆ ತಾಯಿಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದು ಭಗವಂತನ ಕೇಳ್ಕೋಬೇಕು. ಹಿರಿಯರು ನಾವು ನಿಮ್ಗೆ ಹೇಳೋ ಮಾತು ಅಷ್ಟೇ, ಅದು ಎಷ್ಟು ನಡೆಯುತ್ತೋ ಬಿಡುತ್ತೋ. ವರ್ಷ ಆಗೋಗಿದೆ, ಅವಾಗ ನಿಮ್ಗೆ 15 ವರ್ಷ, ಈಗ 45ರ ಆಸ್ಪಾಸು. ಎಲ್ಲ ಚೆನ್ನಾಗಿದ್ದಾರೆ, ಹೆಂಡತಿ ಮಕ್ಕಳು ನೋಡಿ.
ಯೂಶುವಲ್ ಆಗಿ ಗರಿಷ್ಠ ಕನಿಷ್ಠ SSLC ಬರೀತಕ್ಕಂಥ ಪ್ರತಿ ವರ್ಷ. ನಿಮ್ಮ ಬ್ಯಾಚ್ ಮೋಸ್ಟ್ಲಿ ನನಗೆ ಕೇಶವ ಹೇಳಿದ 300 ಚಿಲ್ಲರೆ ಇತ್ತು ಸರ್. ಹಾಗೆ ಅಂತ 318ರಲ್ಲಿ ಒಂದು 18-20 ಜನ ಅವಾಗ ಭೇಟಿ ಆಗ್ತಾ ಇರ್ತೀರಾ. ಇನ್ನು 250 ಮೇಲ್ಪಟ್ಟು 30 ವರ್ಷದಿಂದ ಯಾರು ಭೇಟಿ ಆಗಿರಲಿಲ್ಲ. ಇದು ಒಂದು ಭೇಟಿ ಆಗ್ಲಿಕ್ಕೆ ಒಂದು ಬಹಳನೇ ಉತ್ತಮವಾದ ವೇದಿಕೆ ಆಗಿದೆ. ಅಪೂರ್ವ ಸಂಗಮ ಅಂತ ನಾನು ಕರಿತೀನಿ. ಯಾಕೆಂತಂದ್ರೆ 30 ವರ್ಷದ ನಂತರ ನೀವು ಭೇಟಿ ಆದಾಗ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಇರ್ತಾರಲ್ಲ, ಮಚ ಹೇಗಿದೆಯಪ್ಪ, ಏನು ಇಷ್ಟೊಂದು ದಪ್ಪ ಹೋಗ್ಬಿಟ್ಟಿದ್ಯಾ, ಗುರ್ತು ಹಿಡಿಯಕ್ಕಾಗಲ್ಲ, ನೀನೇನು ಇಷ್ಟೊಂದು ಸಣ್ಣಗ ಹೋಗ್ಬಿಟ್ಟಿದ್ಯಾ, ಹೆಂಗಪ್ಪ ಪರವಾಗಿ ಈ ತರ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ 92-93ನೇ ಸಾಲಿನ ನೇತೃತ್ವ ವಹಿಸಿರ್ತಕ್ಕಂಥ ಕೇಶವ್ ಮತ್ತೆ ಇತರೆ ಎಲ್ಲ ತಂಡದ ಸದಸ್ಯರಿಗೆ ನಮಸ್ಕಾರವನ್ನು ಹೇಳ್ತಾ, ಅತ್ಯುತ್ತಮವಾದ ಕಾರ್ಯಕ್ರಮ. ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಹೇಳಿದಾಗೆ ಇಂಥ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದು ಸುಲಭದ ಮಾತಲ್ಲ. ಯಾಕೆಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು ನನಗೆ ಒಂದು ನೆನಪು ಬರ್ತದೆ. ನಿರಂತರವಾದ ಹೋರಾಟ ಮತ್ತು ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ, ಅದರಿಂದ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬಹುದು ಅಂತ ಹೇಳಿ. ಈ ಆತ್ಮವಿಶ್ವಾಸ ಹೆಚ್ಚಿರ್ತಕ್ಕಂಥದ್ದು ನಿಮ್ಮ ನಿರಂತರವಾದ ಹೋರಾಟದಿಂದ. ಈಗ ನೋಡಿ, ನೀವು 92-93ರಲ್ಲಿ ನೀವು ವಿದ್ಯಾರ್ಥಿಗಳಾಗಿದ್ರಿ. ಇಲ್ಲೆಲ್ಲ ವೇದಿಕೆ ಮೇಲೆ ಇದ್ದಾರೆ. ಕನ್ನಡ, ಇಂಗ್ಲಿಷು, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಬೋಧನೆ ಮಾಡಿದಂಥ ಎಲ್ಲ ಗುರುಗಳನ್ನ ನೀವು ನೋಡ್ತಾ ಇದ್ದೀರಾ, ಸನ್ಮಾನ ಮಾಡಿದ್ದೀರಾ, ಬಹಳ ಸಂತೋಷ. ಅವರಿಂದ ನೀವು ವಿದ್ಯೆಯನ್ನು ಕಲ್ತ್ಕೊಂಡ್ರಿ, ಜ್ಞಾನ, ನಾಲೆಡ್ಜನ್ನು ಕಲ್ತ್ಕೊಂಡ್ರಿ. ಅದು ನಾಲೆಡ್ಜು ಹಾಗೆ ಮುಂದುವರಿಸ್ಕೊಂಡು ಹೋದ್ರಿ ನೀವು. ಏಕೆ ಅಂತಂದ್ರೆ ಇಲ್ಲಿ ಇವತ್ತು ನೀವು ಸಮಾರಂಭನ ಇಟ್ಕೊಂಡಿರ್ತಕ್ಕಂಥದ್ದು ಕೃತಜ್ಞತೆಯ ಭಾವ ಸಂಸ್ಕೃತಿ ಅಂತ ಕರೀತೀವಿ. ನೀವು ಕೃತಜ್ಞತಾ ಪೂರ್ವಕವಾಗಿ ನಮ್ಮನ್ನು ಸನ್ಮಾನ ಮಾಡಿದ್ದೀರಾ. ವಾಟ್ ವಿ ಆರ್ ಕಲ್ಚರ್, ವಾಟ್ ವಿ ಹ್ಯಾವ್ ಸಿವಿಲೈಸೇಷನ್. ಕಲ್ಚರು ಮತ್ತು ಸಿವಿಲೈಸೇಷನ್ಗೆ ಇರ್ತಕ್ಕಂಥ ವ್ಯತ್ಯಾಸ, ಆ ಕೆಲಸವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ. ಇಲ್ಲಿ 3 ವರ್ಷ ಅಭ್ಯಾಸ ಮಾಡಿದ ಮೇಲೆ ನಿಮಗೆ ವಿಶೇಷವಾದ ಜ್ಞಾನವನ್ನು ಪಡ್ಕೊಂಡ್ರಿ. ಇವರೆಲ್ಲರೂ ಹೇಳಿದಾಗೆ ಬೇರೆ ಬೇರೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋದ್ರಿ. ಆದರೆ ಆ ಜ್ಞಾನದ ಜೊತೆಗೆ ನೀವು ಇನ್ನೊಂದನ್ನ ಬೆಳೆಸ್ಕೊಂಡ್ರಿ, ಇಮ್ಯಾಜಿನೇಷನ್, ಕಲ್ಪನೆ. ಆ ನಿಮಗೆ ಇಮ್ಯಾಜಿನೇಷನ್ ಬರಲಿಕ್ಕೆ ಗುರುಗಳು ಬೋಧನೆ ಮಾಡಿದಂಥ ಜ್ಞಾನ. ಆ ಇಮ್ಯಾಜಿನೇಷನ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ನಾಲೆಡ್ಜ್ ಅಂತ ಹೇಳಿ. ಬಿಕಾಸ್ ನಾಲೆಡ್ಜ್ ದೇರ್ ಇಸ್ ಎ ಲಿಮಿಟೆಡ್, ಬಟ್ ಇಮ್ಯಾಜಿನೇಷನ್ ದೇರ್ ವಿಲ್ ಬಿ ನೋ ಬೌಂಡರಿ ಫಾರ್ ಇಮ್ಯಾಜಿನೇಷನ್. ಕಲ್ಪನೆಗೆ ಅದಕ್ಕೆ ರೇಖೆ ಇಲ್ಲ. ಅದನ್ನೇ ಕಲಿಸ್ಕೊಡ್ಲಿಕ್ಕೆ ಸಹಾಯ ಮಾಡಿದಂಥದ್ದು ಈ ವಿದ್ಯಾಸಂಸ್ಥೆ ಮತ್ತು ಈ ಗುರುಗಳು. ಅವರನ್ನು ನೀವು ಅಭಿನಂದಿಸಿದ್ದೀರಾ, ಬಹಳ ಸಂತೋಷ. ಹೀಗೆ ಮುಂದುವರ್ಕೊಂಡು ಹೋಗಿ. ಆದರೆ ಮತ್ತೊಂದು ವಿಚಾರ ನಾನೇನಪ್ಪ ಹೇಳ್ತೀನಿ ಈ ಸಂದರ್ಭದಲ್ಲಿ ಅಂದರೆ, ನೀವು ಕಲಿತಂಥ ಈ ವಿದ್ಯಾಸಂಸ್ಥೆ ಏನಿದೆ, ಆ ಸಂಸ್ಥೆ ಬಗ್ಗೆ ನೀವು ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗಿದೆ. ಗತ ವೈಭವನ ಮರುಕಳಿಸ್ಬೇಕಾಗ್ತದೆ. ನಾನು ಹಿಂದೆ ಕೂತ್ಕೊಂಡು ಕೇಳ್ಕೊಂಡೆ, ಎಷ್ಟು ಸೆಕ್ಷನ್ ಇದೆಯಮ್ಮ ಅಂತಂದ್ರೆ ಬರೀ 10 ಸೆಕ್ಷನ್. 8th ಸ್ಟ್ಯಾಂಡರ್ಡ್ಗೆ 2ನೇ ಸೆಕ್ಷನ್. ನಾವು ನೀವುಗಳು ಓದ್ತಾ ಇದ್ದಂಥ ಕಾಲದಲ್ಲಿ ABCDEF 18 ಸೆಕ್ಷನ್ ಇತ್ತು. 1000ನ್ನ ಮೀರುವಂಥ ಸ್ಟ್ರೆಂತ್ ಇತ್ತು. ಆದ್ರಿಂದ ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಹೆಚ್ಚು ವಿದ್ಯಾರ್ಥಿಗಳನ್ನ ನೀವು ಕಲಿತಂಥ ಶಾಲೆಗೆ ಸೇರ್ಪಡೆ ಆಗಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಮಾಡಿ ಅನ್ನೋದು ನನ್ನ ಕಳಕಳಿಯ ಮನವಿ. ಯಾಕೆಂತಂದ್ರೆ ಈ ಕೆಲಸವನ್ನು ತಾವು ಮಾಡಬೇಕು, ಆಗ ನಿಮ್ಮ ಕರ್ತವ್ಯ ಪೂರ್ಣ ಆಗ್ತದೆ ಅಂತ. ಈಗ ಹೇಗಿರ್ತಾರಪ್ಪ ಜನ ಅಂತಂದ್ರೆ, ಇಬ್ರು ಜಗಳ ಆಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ನಿಂತ್ಕೊಂಡು ನೋಡೋರ ಜನ ಜಾಸ್ತಿ. ಕೂತ್ಕೊಳ್ಳೆಯ, ಯಾಕ್ರಿ ನಿಂತ ಜಗಳ ಬಿಡಿಸಲ್ವ, ಇಲ್ಲ ಕೂತ್ಕೊಳ್ಳಿ, ಹಿಂದ್ಗಡೆ ಯಾರು ಕಾಣಬೇಕು ಅವ್ರು ಜಗಳ ಆಡೋದೊಂದು. ಸೊ ಈ ಥರದ ಮನೋಭಾವ ಇರ್ತಕ್ಕಂಥದ್ದು. ಆದ್ದರಿಂದ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದ್ರೆ, ನಮ್ಮ ಸಂಸ್ಥೆಯ ಗರಿಮೆಯ ಬಗ್ಗೆ ನೀವು ಹೇಳಿ. ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡಾ ಕಾರ್ಯಕ್ರಮ ಇರ್ಬೋದು, ಅಥವಾ ರಾಜ್ಯ ಮಟ್ಟದ ಬೋಧನಾ ವಿಚಾರದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿದೆ, ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಿ ಅನ್ನೋ ಭಾವನೆಯನ್ನು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ವೇದಿಕೆಯಲ್ಲಿ ಸೇರಿಸಿ, ಮತ್ತೆ ಕಾಕತಾಳೀಯವಾಗಿ ನಾನು ಕೂಡ ಯೂನಿಫಾರ್ಮ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ನಿಮ್ಮೆಲ್ಲರ ಹಾಗೆ ನಾನು ಶಿಷ್ಯಳಾಗಿ ಮಾತಾಡ್ತಾ ಇದ್ದೀನಿ, ನಮ್ಮ ಗುರುಗಳ ಶಿಷ್ಯಳಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ CSL ಸರ್ ಹೇಳಿದ್ರು ಈ ಶಾಲೆ ಬಗ್ಗೆ ಅಂತ. ನನಗೆ ಈ ಶಾಲೆ ಬಗ್ಗೆ ತುಂಬ ಹೆಮ್ಮೆ ಇದೆ. 1974ರಲ್ಲಿ ನಾನು ಈ ಶಾಲೆಯ SSLC ವಿದ್ಯಾರ್ಥಿನಿ.
ನಾನು ಶಾಲೆಗೆ ಮೊದಲ ಸ್ಥಾನದಲ್ಲಿ ಬಂದಿದ್ದೆ. ಮತ್ತು ಆಗಿನ ಗುರುಗಳು ಹೇಗಿದ್ರು ಅಂತ ನಿಮ್ಗೆ ಈಗ ಗೊತ್ತಾಗಿದೆ. ನಮ್ಮ LSG ಸರ್ ಮಾತಲ್ಲಿ ಕೇಳಿದ್ರಲ್ವ, ಒಂದೊಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ಜ್ಞಾನ ರತ್ನಗಳ ಅವರ ಬಾಯಿಂದ ಬಂತು. ಅಂಥವರ ಕೈ ಕೆಳಗೆ ನಾವು 3 ವರ್ಷ ವಿದ್ಯಾಭ್ಯಾಸ ಪಡೆದು ಎಷ್ಟು ಧನ್ಯರಾಗಿದ್ದೀವಿ. ಎದ್ದು ನಿಂತ್ಕೊಂಡು ಮಕ್ಕಳೇ ಇದೇ ಹೃದಯ ನಡಿ ಮೆಸೇಜ್ ವಾಟ್ಸಪ್ಲ ಇದು ಇಲ್ಲಿ ಈ ಹೃದಯ ನಿಂತ್ರೆ ಇದೇ ನಂಬರ್ ಹೋಗ್ಬಿಡ್ತದೆ ಪಂಪಿ ನೋಡಿ. ಇದೇ ಒಬ್ಬೆ ಇದೇ ಕರುಳು ಅವರು ಜೀವಶಾಸ್ತ್ರ ಪಾಠ ಮಾಡಕ್ಕೆ ಶುರು ಮಾಡೋದು. ಮೇಷ್ಟ್ರು ತನಿಖೆಗಾಗಿ ಬಂದಿದ್ದಂತಹ ಇನ್ಸ್ಪೆಕ್ಟರ್ ಸಾಹೇಬರು ದಂಗಾಗಿ ನಿಂತಿದ್ದಾರೆ. ಸ್ಕೂಲ್ಗಳಿಗೆ ಚಾರ್ಜ್ ಕೊಡ್ತೀವಿ, ಎಲ್ಲ ಸಲಿಕೆ ಕೊಡ್ತೀವಿ, ಅವುಗಳನ್ನು ಕಟ್ಟೊಂದು ಕಡೆ ಇಟ್ಟಿರ್ತಾರೆ, ತೆಗೆದು ಒಂದು ದಿವಸನೂ ಪಾಠ ಮಾಡಲ್ಲ. ಈ ಮೇಷ್ಟ್ರು ಬಯಾಲಜಿಯನ್ನ ತಮ್ಮ ದೇಹವನ್ನೇ ಒಂದು ಹೇಗೆ ಮಾಡ್ಕೊಂಡು ಪಾಠ ಮಾಡ್ತಾವ್ರೆ. ಇಂಥ ಶಿಕ್ಷಕರು ನಿಜವಾಗ್ಲೂ ನಮ್ಮ ರೇಂಜಲ್ಲೇ ಇಲ್ಲ ಅಂತೇಳಿ ಸರ್ವೀಸಲ್ಲಿ ಇವರಿಗೆ ಮುಂಗಡವಾಗಿ ಒಂದು ಇನ್ಕ್ರಿಮೆಂಟ್ ಕೊಡಿ ಅಂತ ಬರೆದೋದ್ರಂತೆ. ತಾಯಿಯಂದಿರ ಪಾತ್ರ ಬಹಳ ದೊಡ್ಡದು. ಅಂದ್ರೆ ತಂದೆ ಪಾತ್ರ ಇಲ್ಲ ಅಂತ ತಿಳ್ಕೋಬೇಡಿ. ತನ್ನ ಎಲ್ಲ ಘನತೆ ಗೌರವಗಳನ್ನ ಬಿಟ್ಟು ಭಿಕ್ಷೆ ಬೇಡಿಯಾದರೂ ಕೂಡ ಮಕ್ಕಳನ್ನ ಓದಿಸೋದಕ್ಕೆ ತಂದೆ ಕಾಸನ್ನ ಸಂಗ್ರಹಿಸ್ತಾನೆ. ತಂದೆ ಸಂಗ್ರಹಿಸಿದ ಕಾಸನ್ನ ಸರಿಯಾದ ರೀತಿ ಬಳಸ್ಕೊಂಡು ತಾಯಿ ಮಗನ ತಯಾರು ಮಾಡಬೇಕು. ಇಲ್ಲಿ ತಂದೆ ಪಾತ್ರನೂ ಕಡಿಮೆ ಇಲ್ಲ, ತಾಯಿ ಪಾತ್ರನೂ ಕಡಿಮೆ ಇಲ್ಲ, ಇಬ್ಬರೂ ಸಮಾನರು. 100 ಜನ ಮಕ್ಕಳನ್ನ ಹಡಿತಾಳೆ. ಆ ಮಕ್ಕಳು ಏನಾಗ್ತಾ ಇದ್ದಾವೆ, ಏನು ಕಲಿತಾ ಇದ್ದಾವೆ, ಒಮ್ಮೆಯೂ ಕೂಡ ತಿರುಗಿ ನೋಡೋದಿಲ್ಲ. ಏನಾದರೂ ತೋರೋರು ಕೊನೆಗೆ ನಾಶ ಆದರು. ಆದರೆ ಸೀತೆ ರಾಮ ತ್ಯಜಿಸಿ ಕಾಡಿಗೆ ಬಿಟ್ಟ ನಂತರ ಹಾಗೂ ಈಗ ವಾಲ್ಮೀಕಿ ಆಶ್ರಮಕ್ಕೆ ಸೇರ್ತಾಳೆ. ನೀವೆಲ್ಲ ಶಿಕ್ಷಕರಿಗೆ ಸನ್ಮಾನ ಸನ್ಮಾನಿತರ ತನುಮನ ನೋಡಿ ನಿಮ್ಮ ತುಂಬು ಅಭಿಮಾನ. ಇತರರಿಗೂ ಇತರ ಕಾರ್ಯಗಳಿಗೂ ಸೇವೆಗಳಿಗೂ ಸ್ಫೂರ್ತಿಯಾಗಲಿ ನಿಮ್ಮ ಅಭಿಯಾನ. ನಾ ಮರೆಯಲಾರೆ ನನಗೆ ಸಹಾಯ ಮಾಡಿದಂತಹ ಶಾಮಣ್ಣ ಕೃಷ್ಣಪ್ಪ ಚಂದ್ರಹಾಸಯ್ಯ. No, I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, speaking fast, I can roast, I can gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be
me so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. 1992-93 ಸಾಲಿನ SSLC ವಿದ್ಯಾರ್ಥಿಗಳು ಈ ಗುರುವಂದನಾ ಕಾರ್ಯಕ್ರಮ ಮಾಡಲು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ದಿನ ನಮಗೆಲ್ಲ ಶಿಕ್ಷಕರು ಮತ್ತು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ತುಂಬ ಸಹಕಾರ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಸಹಪಾಠಿಗಳು, ನನ್ನ ಸ್ನೇಹಿತರು ಯಾರಿದ್ರು, 2 ತಿಂಗಳಿಂದ ಕಷ್ಟಪಟ್ಟು ಪ್ರತಿಯೊಂದು ವಿದ್ಯಾರ್ಥಿಗಳ ಮನೆಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಕರೆದು ಈ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿಕೊಂಡ್ವಿ. ಹಾಗೆ ಪ್ರತಿಯೊಂದು ಗುರುಗಳ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಯಶಸ್ವಿಗೊಳಿಸಬೇಕು ಅಂತ ಈ ದಿನ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗಳಿಸಿದ್ದೇವೆ. ಹಾಗೆ ಈ ದಿನ ಗುರುವಂದನಾ ಕಾರ್ಯಕ್ರಮ ಗುರುಗಳಿಗೆ, ಯಾಕಂದರೆ ನಾವು 30 ವರ್ಷದಲ್ಲಿ ಓದಿರೋ ಹುಡುಗರು ಇವತ್ತೆಲ್ಲ ಸಮ್ಮೇಳನ ಆಗಿದ್ದೀವಿ. ಸ್ನೇಹ ಸಮ್ಮೇಳನ ಅಂದರೆ 30 ವರ್ಷದಿಂದ ಇರೋ ಹುಡುಗರು ಇವತ್ತು ಆಲ್ಮೋಸ್ಟ್ ನಾವು 320 ಜನ ಹುಡುಗರಿದ್ರು 220 ಜನ ನಾವು ಇವತ್ತು ಮೀಟ್ ಆಗಿದ್ದೀವಿ. ಮತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿ ನಡೆಸಿಕೊಟ್ಟಂಥ ನನ್ನ ಸ್ನೇಹಿತರಿಗೂ ಮತ್ತು ಗುರು ಹಿರಿಯರಿಗೂ ಕೃತಜ್ಞತೆಗಳು ಸಲ್ಲಿಸೋದು ನನ್ನ ಮಾತನ್ನು ಮುಗಿಸೋದು ಖುಷಿ ಆಗ್ತಾ ಇದೆ. ಇದು ಕಾರ್ಯಕ್ರಮ ಗುರುವಂದನಾ ಮತ್ತು ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮ ಅಂತ 2 ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಸುಮಾರು 30 ವರ್ಷಗಳ ಹಿಂದೆ ಯಾರೆಲ್ಲ ನಮ್ಮ ಸ್ನೇಹಿತರಿದ್ರು ಇವತ್ತು ನೆನಪಿಸ್ಕೊಂಡು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನಮ್ಮ ಈ 92-93ನೇ ಸಾಲಿನ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಧರ್ಮಸಾಗರ ಪ್ರೌಢಶಾಲೆ DMMHS ಅಲ್ಲಿ 1992 ಹಾಗೂ 93ನೇ ಸಾಲಿನ ನಾವು ಎಲ್ಲ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ಗುರುವಂದನಾ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗುರುಗಳನ್ನು ಕರೆದು ಅವರ ಆಶೀರ್ವಾದ ಪಡಿಬೇಕಾಗಿ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿ
ಇವತ್ತಿನ ದಿನ ಯಶಸ್ವಿಯಾಗಿ ಅದನ್ನ ನೆರವೇರಿಸ್ಕೊಂಡು ಬಂದಿದ್ದೀವಿ. ಹಾಗೂ ನಮ್ಮ ಗುರುಗಳು ಬಂದು ನಮಗೆ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಸ್ನೇಹಿತರು ಎಲ್ಲ ಸೇರಿಸಿ ಒಂದು ಕಾರ್ಯಕ್ರಮನ ಎಲ್ಲರೂ ಒಂದು ಸೇರಿಕೊಂಡು ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿರೋದ್ರಿಂದ ಇದು ಬಹಳ ಸಂತೋಷವಾಗಿರ್ತಕ್ಕಂಥ ಸಂಗತಿ. ಆದ್ದರಿಂದ ಇವತ್ತೆಲ್ಲ ಬಹಳ ಸಂತೋಷ ಆಗಿದೆ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕೇಶವನವರು ಬಹಳ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರು ಓಡಾಡಿದ್ದಾರೆ. ನಮ್ಮ ಮುಳ್ಳಿಯವರಾಗಿರ್ಬೋದು, ನಮ್ಮೆಲ್ಲ ಸ್ನೇಹಿತರು ಇಂಡಿವಿಜುವಲ್ ಆಗಿ ಕೆಲವೊಂದು ಜವಾಬ್ದಾರಿಗಳನ್ನ ಅವರೇ ವಹಿಸ್ಕೊಂಡು ಮಾಡಿರ್ತಾರೆ. ಆದ್ದರಿಂದ ಇವತ್ತೆಲ್ಲ ನಮಗಿದೊಂದು ಒಳ್ಳೆ ಒಂದು ಶುಭ ದಿನ ಅಂದ್ಕೊಂಡು ನಾನು ನೆನೆಸ್ತಾ ಇದ್ದೀನಿ. ಧರ್ಮಸಾಗರ ಪ್ರೌಢಶಾಲೆ 92-93ನೇ ಸಾಲಿನ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿ ಈ ಒಂದು ದಿನ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮೆಲ್ಲರಿಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳು ಬಂದು ನಮ್ಮ ಜೊತೆ ಸೇರಿ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಇದರಿಂದ ಈ ಶಾಲೆಯಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಈ ಶಾಲೆಯ ಮಕ್ಕಳಿಗೆ ಮುಂಚೆ ಪ್ರೇರಣೆ ಆಗುತ್ತದೆ ಅಂತ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿ ಈ ಒಂದು ಸಮಾರಂಭವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಹಾಗೂ ನನ್ನ ಜೊತೆ ನಮ್ಮ ಸುರೇಶ್ ಬಾಬು ಅವರು, ನಮ್ಮ ಕೃಷ್ಣ ಅವರು, ನಾಗರಾಜ್ ಅವರು, ಹಾಗೆಯೇ ಸುರೇಶ್ ಅವರು, ಇವರೆಲ್ಲ ಇತರೆ ನೆಂಪಿ ಶೇಖರ್ ಅವರು, ಲೋಕೇಶ್ ಅವರು, ತುಂಬ ಹೇಳಕ್ಕೆ ಹೋದರೆ ದೊಡ್ಡದಾಗುತ್ತೆ. ಇಷ್ಟೆಲ್ಲ ಜನಗಳು ಸೇರಿ ಇವತ್ತೊಂದು ಸ್ನೇಹಿತರು ಸೇರಿ ನಮ್ಮ ಎಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಈ ದಿನ ಧರ್ಮಸಾಗರ DMMHS ಸ್ಕೂಲಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ 92-93 ಸಾಲಿನ ನಮ್ಮ ವಿದ್ಯಾರ್ಥಿಗಳು ಒಂದು ಸ್ವಲ್ಪ 30 ವರ್ಷಗಳ ನಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಹಾಗೂ ನಮ್ಮ ಗುರುಗಳು ನಮಗೆ ಸಹಕಾರ ಕೊಟ್ಟು ಅವರೆಲ್ಲರೂ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಒಂದು ಅವಕಾಶವನ್ನು ಕೊಟ್ಟು ನಮ್ಮ ಗೌರವವನ್ನು ಅವರು ಸ್ವೀಕರಿಸಿರೋದ್ರಿಂದ ಅವರಿಗೆ ಅವರು ಕೆಲವೊಂದು ಆಶೀರ್ವಚನವನ್ನು ಹೇಳಿ ನಮಗೆಲ್ಲರಿಗೂ ಒಂದು ಆಶೀರ್ವಾದವನ್ನು ಮಾಡಿರೋದ್ರಿಂದ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸ್ನೇಹಿತರು, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಮಾಡಿ ನಮ್ಮ ಯಶಸ್ವಿಯನ್ನಾಗಿ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಹೇಳುತ್ತೀನಿ. ದೊಮ್ಮಸಂದ್ರ ಗ್ರಾಮದಲ್ಲಿ ಧರ್ಮಸಾಗರ ಪ್ರೌಢಶಾಲೆಯಲ್ಲಿ 92 ಮತ್ತು 93ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಒಂದು ಒಕ್ಕೂಟದಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಏನು 30 ವರ್ಷಗಳ ಹಿಂದೆ ನಾವು ಎಲ್ಲ ಈ ಶಾಲೆಯಲ್ಲಿ ಓದಿದ್ವಿ. ಆ ಶಾಲೆಯ ಎಲ್ಲ ನನ್ನ ಸಹಪಾಠಿಗಳು ಒಂದು ತಿಂಗಳಿಂದ ಒಂದು ಗುರುವಂದನಾ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಬಹಳ ಉತ್ಸುಕತೆಯಿಂದ ಪ್ರತಿಯೊಂದು ವಿದ್ಯಾರ್ಥಿಗಳ ಮನೆಗೆ ತಲುಪಿ, ಹಾಗೆ ಎಲ್ಲ ಗುರುಗಳಿಗೆ ಮನೆಗೆ ಹೋಗಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಒಂದು ಗುರು ಮತ್ತು ಈ ಗುರು ಪರಂಪರೆ ನಮ್ಮ ವಿಶ್ವಕ್ಕೆ ನಾಂದಿ ಹೇಳದಂತಹ ಈ ಗುರು ಪರಂಪರೆಯನ್ನು ಇವತ್ತು ಧರ್ಮಸಾಗರದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನು ನಾವು ವಿದ್ಯಾರ್ಥಿಗಳು ಗುರು ಮತ್ತು ಗುರಿ ಇವೆರಡೂ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಸೈಂಟಿಸ್ಟ್ಗಳಾಗಿದ್ದಾರೆ, ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ, ಹಾಗೆ ರಾಜಕೀಯದಲ್ಲೂ ಸಹ ಮುಂದುವರೆದಿದ್ದಾರೆ. ಇದೇ ರೀತಿ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಮುಂದುವರೆದಿದ್ದಾರೆ. ಇದೇ ರೀತಿ ಮುಂದುವರಲಿ ಅಂತೇಳಿ ಅವರಿಗೆ ಭಗವಂತ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತೇಳಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಗುರುಗಳು ಸಹ ನಮಗೆ ಒಂದು ಆಶೀರ್ವಚನವನ್ನು ನೀಡಿದ್ದಾರೆ. ಮುಂದಿನ ಪೀಳಿಗೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಮಕ್ಕಳು ಮುಂದೆ ಬಲಶಾಲಿಗಳಂತೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದು ಈ ಶಾಲೆಯ ಒಂದು ಹೆಸರನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಇವತ್ತು ಆಶೀರ್ವಚನವನ್ನು ನೀಡಿದ್ದಾರೆ. ಈ ಮೂಲಕ ನಾನು ಈ ಮಕ್ಕಳಿಗೆ ಹೇಳೋದು ಏನಂತಪ್ಪ ಹೇಳಿದ್ರೆ, ಗುರುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೊಂದು ಮುಂದೊಂದು ಮಾದರಿಯಾಗಬೇಕು. ಈ ಮಾದರಿಯನ್ನು ಮುಂದೆ ಈ ಗುರು ಪರಂಪರೆಯನ್ನು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಇವತ್ತು ನಾವು ಒಂದು 92-93ನೇ ಸಾಲಿನ ಗುರುವಂದನಾ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಭಾಗಶಃ ಯಶಸ್ವಿಯಾಗೈತೆ. ಇದಕ್ಕೆ ನಮ್ಮ ಗುರುಗಳು ಆಶೀರ್ವಾದ ಮಾಡಿದ್ದಾರೆ, ಊರವರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ಕೊತೀನಿ. ನಮಗೆ ಗುರುಗಳು ಇನ್ನೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಗೌರ್ಮೆಂಟ್ ಶಾಲೆ ಆಗಿರೋದ್ರಿಂದ ನಿಮ್ಮ ಊರಲ್ಲಿ ನಿಮ್ಮ ಅಕ್ಕಪಕ್ಕ ಯಾರೇ ಇರ್ತಾರೆ, ನಿಮ್ಮ ಶಾಲೆ ಆಗಿರೋದ್ರಿಂದ ನಿಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡೋ ಈ ವಿಚಾರ ನಿಮ್ಮ ಕೈಯಲ್ಲೇ ಇದೆ. ಅದಕ್ಕೆ ನಿಮ್ಮ ಗೊತ್ತಿರೋಂಥ ಮಕ್ಕಳನ್ನೆಲ್ಲ ಸೇರಿಸಿ ಇದನ್ನು ಇನ್ನೂ ಬೆಳೆಸಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆಲ್ಲ ನಾವು ನಮ್ಮ ವಿದ್ಯಾರ್ಥಿಗಳೆಲ್ಲ ಎಲ್ಲ ಮನಸ್ಸು ಮಾಡಿ ನಾವು ಯಾವಾಗಲೂ ಈ ಶಾಲೆ ಜೊತೆ ಒಡಂಬಡಿಕೆಯಾಗಿ ಈ ಶಾಲೆಯ ಋಣನ ತೀರಿಸ್ಕೊಳ್ಳೋದಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ.
ಅದೇ ರೀತಿ ನಾವು ಪ್ರಯತ್ನ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಕೋತೀವಿ. ನಮಗೆಲ್ಲ ಆಶೀರ್ವಾದ ಮಾಡಿದಂಥ ಎಲ್ಲ ಗುರು ಹಿರಿಯರಿಗೂ ನಾನು ಈ ಶಾಲೆಯ ಪರವಾಗಿ ನಾವು 92, 93ನೇ ವಿದ್ಯಾರ್ಥಿಗಳು ವಂದನೆಗಳನ್ನ ತಿಳಿಸ್ತೀವಿ. ಸ್ನೇಹಿತರೆ, ಇವತ್ತು ಡಿಸೆಂಬರ್ 17 ನಮಗೆ ನಮ್ಮ ಸ್ನೇಹಿತರಿಗೆ ನಮಗೆಲ್ಲ ಒಂದು ನೆನಪಿನ ಜನ್ಮಾಂತರ ನೆನಪು ಇರೋದಕ್ಕೆ ಈ ಕಾರ್ಯಕ್ರಮ ಆಗಿದೆ. ನಾವು ಮುಂದೆ ನೋಡಿಲ್ಲ, ಹಿಂದೆ ಯಾರು ಮಾಡ್ತಾರೋ ಈ ಶಾಲೆಯಲ್ಲಿ ನಮ್ಗೆ ಗೊತ್ತಿಲ್ಲ. ಆದರೆ ಡಿಸೆಂಬರ್ 17 ನಾವು ಒಂದು ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ಯಶಸ್ವಿಯಾಗಿದೆ. ಆಮೇಲೆ ಇದನ್ನು ಯಾಕೆ ಶಾಲೆಯಲ್ಲಿ ಮಾಡಿದ್ವಿ ಅಂದರೆ, ಇಲ್ಲಿರುವಂಥ ಶಾಲಾ ಮಕ್ಕಳು ಇದನ್ನು ನೋಡಿ ಮುಂದೆ ಅವರು ಒಂದು ಪ್ರಿಪ್ರೇಷನ್ ಮುಂದೆ ಅವರು ಮಾಡಬೇಕು, ಗುರುಗಳಿಗೆ ಒಂದು ಮರ್ಯಾದೆ ಕೊಡಬೇಕು, ಗುರುಗಳಿಗೆ ಒಂದು ಬೆಲೆ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಅವರು ಓದಿ ವಿದ್ಯಾವಂತರಾಗಿ ಒಳ್ಳೆ ಹೆಸರು ಮಾಡಬೇಕಂತೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೀವಿ. ಧನ್ಯವಾದಗಳು. 92, 93ನೇ ಸಾಲಿನ ವಿದ್ಯಾರ್ಥಿಗಳ ಆಗಿರ್ತಕ್ಕಂಥ ನಾವುಗಳು ಯಾರೂ ಮಾಡದೇ ಇರತಕ್ಕಂಥ ಈ ಕಾರ್ಯಕ್ರಮವನ್ನು ನಾವೆಲ್ಲ ಸ್ನೇಹಿತರು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿರ್ತೀವಿ. ಆದ್ದರಿಂದ ಎಲ್ಲ ನಮ್ಮ ಸ್ನೇಹಿತರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ. ಎರಡನೇದಾಗಿ ನಾವು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈಗಿನ ಇರ್ತಕ್ಕಂಥ ಮಕ್ಕಳಿಗೆ ಮನ್ನಣೆಯಾಗಬೇಕು. ಮುಂದಿನ ದಿನಗಳಲ್ಲಿ ಅವರು ಇದೇ ರೀತಿ ಮಾಡಿಕೊಂಡು ನಮ್ಮ ಗುರುಗಳಿಗೆ ಇದೇ ಥರ ಒಂದು ಬೆಲೆಯನ್ನು ಕೊಟ್ಟು ಗುರುಗಳ ಹತ್ರ ಪಡೆದಿರ್ತಕ್ಕಂಥ ಆಶೀರ್ವಾದನ ಅವರು ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕಾಗಿ ಅವರಲ್ಲಿ ಸಹ ಕೇಳ್ಕೊಳ್ತಾ ಇಲ್ಲಿ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಶುಭ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. 1992 ಮತ್ತು 93ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಒಗ್ಗೂಡಿಸಿದ ನಮ್ಮ ಸುಮಾರು ಜನ ಸ್ನೇಹಿತರು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ನಮ್ಮನ್ನೆಲ್ಲ ಒಂದು ಹತ್ರ ಸೇರಿಸಿದ್ರು. ಆ ಕಾರ್ಯಕ್ರಮದ ಸುಮಾರು 1.5 ತಿಂಗಳಿಂದ ಈ ಕಾರ್ಯಕ್ರಮದ ಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯೋಜನೆ ಮಾಡಬೇಕಾದ್ರೆ ಸುಮಾರು ಅಡೆತಡೆಗಳು ಮತ್ತು ಸುಮಾರು ಅಡೆತಡೆಗಳನ್ನು ನಾವು ಎದುರಿಸಿದ್ವಿ. ಇಂತಹ ಸಂದರ್ಭದಲ್ಲೂ ಸಹ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಪಣ ತೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಓಕೆ, 30 ವರ್ಷಗಳ ನಂತರ ಈ ಮೊದಲ ಭೇಟಿಗೆ ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಈ 30 ವರ್ಷಗಳ ನಂತರ ಈ ಒಂದು ಭೇಟಿಯಿಂದ ಸುಮಾರು 317 ವಿದ್ಯಾರ್ಥಿಗಳ ಈ ಮಿಲನ ಕಾರ್ಯಕ್ರಮ ಸುಮಾರು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೀತು. ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಮತ್ತು ಪ್ರಸ್ತುತ ಶಿಕ್ಷಕ ವೃಂದದವರು ಮತ್ತು ನಮ್ಮ ಶಿಕ್ಷಕರು ಸಹ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇವೆ. 93 ಸಾಲಿನಲ್ಲಿ ಓದಿರೋದು ಈಗ ಗುರುವಂದನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿರೋದಕ್ಕೆ ತುಂಬಾ ಸಂತೋಷ ಆಗ್ತಾಯಿದೆ. ಆವಾಗ ನೋಡಿರೋ ಅಂಥದ್ದು 20-25 ವರ್ಷದ ಹಿಂದೆ ಈಗ ಎಲ್ಲರನ್ನೂ ನೋಡಿ ನಮಗೆ ತುಂಬಾ ಸಂತೋಷ ಆಗಿದೆ.